ಮಾಸ್ತಿಗುಡಿ ಶೂಟಿಂಗ್ ವೇಳೆ ದುರಂತ ಸಾವನ್ನಪ್ಪಿದ ಖಳನಟ ಉದಯ್ ಕುಟುಂಬದವರು ಇಂದು ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಭೇಟಿ ನೀಡಿದ್ರು. ದುಃಖದ ಮಡುವಿನಲ್ಲಿದ್ದ ಉದಯ್ನ ಅಕ್ಕ, ಭಾವ ಹಾಗೂ ತಂಗಿ ಕಣ್ಣೀರು ಹಾಕುತ್ತಾ ವಿಶೇಷ ಗಂಗೆ ಪೂಜೆ ಸಲ್ಲಿಸಿ ಪಿಂಡ ಬಿಟ್ಟು ಪೂಜಾ ಕಾರ್ಯಗಳನ್ನು ನೆರವೇರಿಸಿದ್ರು. ನವೆಂಬರ್ 7ರಂದು ಮಾಸ್ತಿಗುಡಿ ಕ್ಲೈಮ್ಯಾಕ್ಸ್ ದೃಶ್ಯದ ಚಿತ್ರೀಕರಣದ ವೇಳೆ ಉದಯ್ ಹಾಗೂ ಅನಿಲ್ ಜಲಾಶಯದಲ್ಲಿ ನೀರು ಪಾಲಾಗಿದ್ರು. ದುರಂತ ಸಾವನ್ನಪ್ಪಿದ ಖಳನಟರ ಕುಟುಂಬಕ್ಕೆ ಚಿತ್ರರಂಗ ಪರಿಹಾರ ನೀಡೋ ಭರವಸೆ ಕೊಟ್ಟಿತ್ತು. ಆದರೆ ಇಲ್ಲಿ ತನಕ ಚಿತ್ರತಂಡದಿಂದಾಗಲಿ ರಾಜ್ಯ ಸರ್ಕಾರದಿಂದಲೂ ಸಹ ಪರಿಹಾರ ಸಿಕ್ಕಿಲ್ಲ ಎಂದು ಮೃತ ಉದಯ್ನ ಭಾವ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಡೇಂಜರ್ ಝೋನ್ ಚಿತ್ರತಂಡ ಮೃತ ಉದಯ್ನ ಕುಟುಂಬಕ್ಕೆ 50,000 ರೂಪಾಯಿ ಪರಿಹಾರ ನೀಡಿದೆ. ಆರ್ಥಿಕವಾಗಿ ಇನ್ನೊಂದಾಗ್ಲಿ ಯಾರಾಗ್ಲೂ ಬಂದು ಸಪೋರ್ಟ್ ಮಾಡಿಲ್ಲ. ನಿನ್ನೆ ಅಲ್ಲ ಮೊನ್ನೆ ಅವ್ರು ಮಾಡಿದ ಉದಯ್ ಅವರು ಖಳನಟರಾಗಿ ಮಾಡಿದಂತ ಡೇಂಜರ್ ಝೋನ್ ಚಿತ್ರತಂಡದವ್ರು ಬಂದಿದ್ರು. ಒಂದು 50,000 ಪರಿಹಾರನ ಕೊಟ್ಬಿಟ್ಟು ಅವರು ಮಾತಾಡ್ಕೊಂಡು ಹೋಗಿದ್ದಾರೆ. ಸರ್ಕಾರದಿಂದ ನಮಗೂ ವಿಷಯ ಗೊತ್ತಾಯ್ತು ಅಷ್ಟೇ, 5 ಲಕ್ಷ ಘೋಷಣೆ ಮಾಡವ್ರೆ ಅಂತ. ಅದು ಪೇಪರ್ ಅಲ್ಲೂ ಗೊತ್ತಾಯ್ತು, ನ್ಯೂಸ್ ಅಲ್ಲೂ ನೋಡ್ದ ನಮ್ಗೆ. ಬಟ್ ನಮ್ಮ ಕೈಗೆ ಇನ್ನೂ ಯಾವುದೇ ರೀತಿ ಆದಂತ ಹಣ ಆಗ್ಲಿ ಆಮೇಲೆ ಪರಿಹಾರ ಆಗ್ಲಿ ಯಾವ್ದು ನಮ್ಮ ಕೈಗೆ ಇನ್ನೂ ಕೈ ಸೇರಿಲ್ಲ. ಬಂದು ಮಾತಾಡ್ಕೊಂಡು ಹೋಗಿದ್ರು. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.